ಬರೀ ಸೂಟ್ ಕೇಸ್ ಇದ್ದವರಿಗಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದವ್ರ ಗತಿ ಏನು? ಉಳ್ದವ್ರ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ? 50% ಜನರಿಗಾದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ. ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿಕ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ಅಲ್ಲ. ರಿಯಲಿ ಹೌದು, ನಾವು ಸಾಕಾಗೇವಿ. ಆಗಲಿ, ಖಂಡಿತ ನಾವು ಸಾಕಾಗೇವಿ. ನಮಗೆ ಹೊಟ್ಟೆ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲ್ಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕು? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲ್ಲಿ ಒಂದ್ ಯಾರೋ ಒಂದೇನೋ ಒಂದು ಸ್ವಾತಂತ್ರ್ಯ ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಒಳ್ಳೆಯವ್ರು ಸಿಗಬೇಕಲ್ಲ ಜಾಬ್. ಎಲ್ಲರೂ ಮಾಡ್ಕೊಳೋದು ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು. ಅವ್ರು ಹಂಗೆ ಮಾತಾಡಿಸ್ತಿದ್ದಾರೆ, ರೆಕಾರ್ಡ್ ನೋಡಿದ್ರೆ ಅವ್ನ ರೆಕಾರ್ಡ್ ಎಲ್ಲ ನಾವು ಇನ್ನಲ್ಲಿ ಜನರು ಓದಂಗೆ ಹಿಡ್ಬಿಟ್ಟೆ ನೋಡಿ ಎಲ್ಲರೂ ನೋಡಿ ಏನೇನಾಗಿದೆ ಅಂತ ನಾನು ಎಲ್ರಿಗೂ ಗೊತ್ತಾಗಿ. ಹಿಂಗೆಲ್ಲ ಹಾಕೋತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ. ಪೇನ್ಫುಲ್ ಥಿಂಗ್. ಬೇಕು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡಬೇಕು. ಎಲ್ಲದನ್ನು ಮಾಡ್ಕೊಳೋದಲ್ಲ, ಸಿಕ್ಕಿದ ಸಗಣಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳ್ಳೋದು ಹೆಂಗೆ, ಸಮಾಜ ಉಳ್ಕೊಳ್ಳೋದು ಹೆಂಗೆ? ಒಂದು ಮನೆಯಲ್ಲಿ ಒಬ್ಬಗೆ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ. ಮನೆ ಉತ್ತಾರ ಅದನ್ನ ತಿಳ್ಕೊಬೇಕು. ಅದು ಖಂಡಿತ ದೊಡ್ಡವರು ಬಡವರಾಗಿ ಇರೋದು ಇವರೆಲ್ಲ ಮಾಡ್ತಾರೆ. ಆಮೇಲೆ ಬೇರೆ ದುಡ್ಡಿದ್ದವ್ರು ನೀವು ಕೊಡಗಿದ್ರೆ ಅಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಆಗ್ಬೇಕು. ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ. ಎಲ್ಲರೂ ಬದುಕಬೇಕು, ಸಹಬಾಳ್ವೆ ಉಂಟು ಮಾಡುವಂತಹ ಕಾನ್ಸ್ಟಿಟ್ಯೂಷನ್ ಇದೆ. ವೆರಿ ರಿಚ್ ಪೀಪಲ್ ಅಷ್ಟೇ ರಿಚ್ ಪೀಪಲ್. ರಿಚ್ನೆಸ್ ಇದೆ ವರ್ಚು. ಆದ್ರೆ ಬಡವರು ಇದ್ದಾರೆ. ಬರೀ ಸೂಟ್ ಕೇಸ್ ಇದ್ದವರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದವ್ರ ಗತಿ ಏನು? ಉಳ್ದವ್ರ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ? 50% ಜನರಿಗಾದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ. ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿಕ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ಅಲ್ಲ. ರಿಯಲಿ ಹೌದು, ನಾವು ಸಾಕಾಗಿವಿ. ಆಗಲಿ, ಖಂಡಿತ ನಾವು ಸಾಕಾಗಿವಿ. ನಮಗೆ ಹೊಟ್ಟೆ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲ್ಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕು? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲ್ಲಿ ಒಂದ್ ಯಾರೋ ಒಂದೇನೋ ಒಂದು ಸ್ವಾತಂತ್ರ್ಯ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲ ಪೋಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗ್ಬೇಕು. ಬರೀ ಸೂಟ್ ಕೇಸ್ ಇದ್ದವರಿಗಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದವ್ರ ಗತಿ ಏನು? ಉಳ್ದವ್ರ ಗತಿ ಏನು? ಅಟ್ಲೀಸ್ಟ್ ಒಂದು 50% ಜನರಿಗಾದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ? 50% ಜನರಿಗಾದ್ರೂ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ. ಖಂಡಿತ. ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿಕ್ನಲ್ಲ, ನಿಮ್ ಪೇಪರ್ಸ್ ಎಲ್ಲ ನಾವು ಇದು ಕಿಡಿತೇವೆ ಅಲ್ಲ. ರಿಯಲಿ ಹೌದು, ನಾವು ಸಾಕಾಗೇವಿ. ಆಗಲಿ, ಖಂಡಿತ ನಾವು ಸಾಕಾಗೇವಿ. ನಮಗೆ ಹೊಟ್ಟೆ ಉರಿತದೆ. ವಿ ಟೆಲ್ ಯು ಟ್ರುತ್, ವಿ ಆರ್ ಟೆಲ್ಲಿಂಗ್ ಯು. ಇಂಥ ದೇಶ ಕಟ್ಟಕೊಂಡಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕು? ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು? ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ. ಏನಪ್ಪ ಒಂದೇನೋ ಮಾರ್ಜಿನಲ್ಲಿ ಒಂದ್ ಯಾರೋ ಒಂದೇನೋ ಒಂದು ಸ್ವಾತಂತ್ರ್ಯ ಅಂಡರ್ಸ್ಟ್ಯಾಂಡ್.